ನಮಸ್ಕಾರ. ನಾಡಿನ ಎಲ್ಲ ಪ್ರೀತಿಯ ಜನರಿಗೆ ಶುಭ ದಿನ. ಭಾರತದ ಸಾವಿರಾರು ವರ್ಷಗಳ ಪರಂಪರೆಯ ಅಮೂಲ್ಯ ಸಂಪತ್ತು ಅದು ಯೋಗ. ಯೋಗಕ್ಕೆ ಗೌರವ ಸಲ್ಲಿಸುವ ಸಲುವಾಗಿ ಜಗತ್ತಿನಾದ್ಯಂತ ಯೋಗ ದಿನವನ್ನು ಆಚರಿಸ್ತಾ ಇರ್ತಕ್ಕಂತಹ ಶುಭಯೋಗದ ದಿನವಿದು. ಪತಂಜಲಿ ಮುನಿಗಳಿಂದ ಆರಂಭವಾದ ಯೋಗ ಪದ್ಧತಿ ದೇಹ ಹಾಗೂ ಮನಸ್ಸನ್ನು ಒಂದುಗೂಡಿಸಿ ಪ್ರಕೃತಿಯಲ್ಲಿ ಒಂದಾಗುವ ಒಂದು ಪ್ರಕ್ರಿಯೆ. ಆರೋಗ್ಯ ಎಂದರೆ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಈ ಅರಿಷಡ್ವರ್ಗಗಳು ಹೆಚ್ಚಾಗದೆಯೇ ಮನಸ್ಸನ್ನು ಸಮಚಿತ್ತದ ಸ್ಥಿತಿಯಲ್ಲಿ ಇರುವುದು ಭಾಳ ಮುಖ್ಯ. ಅಂದರೆ ದೇಹದ ಆರೋಗ್ಯದ ಜೊತೆಗೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟರೆ ಸಂಪೂರ್ಣ ಆರೋಗ್ಯ ಲಭಿಸುತ್ತದೆ ಅಂತ ಅರ್ಥ. ಇದನ್ನು ಸಾಧ್ಯವಾಗಿಸುವಂಥದ್ದನ್ನೇ ಯೋಗಾಭ್ಯಾಸ. ನಮ್ಮ ದೇಹ ಒಂದು ಮನೆ. ಈ ಮನೆಯ ಒಳಗೆ ಮನಸ್ಸಿದೆ. ಯೋಗದ ಅಭ್ಯಾಸ ಇಲ್ಲದಿದ್ದರೆ ಈ ಮನೆಯ ಒಳಗೆ ವಸ್ತುಗಳು ಚೆಲ್ಲಾಪೆಲ್ಲಿಯಾಗಿ ಬಿಟ್ಕೊಂಡು ಕಸ ತುಂಬಿರುತ್ತೆ. ಯೋಗಾಭ್ಯಾಸವು ಈ ಮನೆಯನ್ನು ಸ್ವಚ್ಛವಾಗಿಸಿ ಸುಂದರವಾಗಿಸ್ತದೆ. ಮನೆಯಲ್ಲಿ ಶಿಸ್ತು ನೆಲೆಸ್ತದೆ. ಆಗ ಮನೆಯ ಒಳಗೆ ಯಾವುದೇ ರೋಗ ಕಾರಕಗಳು ಬರೋದಿಲ್ಲ. ಯೋಗದ ಮಹತ್ವವನ್ನು ಅರಿತ ವಿಶ್ವಸಂಸ್ಥೆ 2015ರಿಂದ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಭಾಯ್ ಮೋದಿಜಿರವರು ಜೂನ್ 21ರಂದು ಯೋಗ ದಿನ ಆಚರಣೆ ಮಾಡಲೇಬೇಕೆಂದು ಸಲಹೆ ನೀಡ್ತಾರೆ. ಅದರಂತೆ ಇಡೀ ಜಗತ್ತಿನಲ್ಲಿ ಈ ದಿನದ ಆಚರಣೆ ಆಗ್ತಾ ಇದೆ. ಭಾರತೀಯ ಪರಂಪರೆಯ ಯೋಗ ಶಿಕ್ಷಣವನ್ನು ಎಲ್ಲ ದೇಶಗಳು ಅನುಸರಿಸ್ತಾ ಇರುವಂಥದ್ದು ಅದು ನಮಗೆ ದೊರೆತಂಥ ಹೆಮ್ಮೆಯಾಗಿದೆ. ಕೋವಿಡ್ ಬಂದ ಬಳಿಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸದೃಢವಾಗಿ ಇರಿಸುವುದರ ಬಗ್ಗೆ ಗಮನ ಹೆಚ್ಚಾಗಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಮಗೆ ಉತ್ತರವಾಗಿ ದೊರೆಯುವುದೇ ಯೋಗ. ಕೊರೋನಾ ಮಾತ್ರವಲ್ಲದೆ ಅಸಾಂಕ್ರಾಮಿಕವಾದಂತಹ ಮಧುಮೇಹ, ಕ್ಯಾನ್ಸರ್, ರಕ್ತದೊತ್ತಡ, ಮೂತ್ರಪಿಂಡದ ಸಮಸ್ಯೆಗಳು ಇವ್ಯಾವು ಕೂಡ ಬಾರದಂತೆ ಮಾಡಲು ಯೋಗ ಸಹಕಾರಿಯಾಗ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಳ, ಸರಾಗವಾದ ರಕ್ತ ಸಂಚಾರ, ಮಾನಸಿಕ ಒತ್ತಡದ ನಿಯಂತ್ರಣದಿಂದಾಗಿ ಆರೋಗ್ಯವನ್ನು ಸದಾ ಕಾಪಾಡಿಕೊಳ್ಬೋದು. ಈ ವರ್ಷ ಮನೆಯಲ್ಲೇ ಇದ್ದು ಯೋಗ ಆಚರಿಸಿ ಎಂಬ ಘೋಷವಾಕ್ಯವನ್ನು ನೀಡಲಾಗಿದೆ. ಎಲ್ಲರೂ ಮನೆಯಲ್ಲೇ ಇದ್ದು ಆನ್ಲೈನ್ ಮೂಲಕ ಸಂಪರ್ಕಕ್ಕೆ ಬಂದು ಯೋಗಾಭ್ಯಾಸ ಮಾಡ್ಬೋದು. ಆಯುಷ್ ಇಲಾಖೆಯು ಯೋಗದ ಪ್ರಾತ್ಯಕ್ಷಿಕೆ ಒಳಗೊಂಡ ಚಿತ್ರ ಸುರುಳಿಯನ್ನು ಬಿಡುಗಡೆ ಮಾಡಿದ್ದು, ಇದರ ಪ್ರಯೋಜನವನ್ನು ಪಡೆದುಕೊಂಡು ಸಾರ್ವಜನಿಕರು ಮನೆಯಲ್ಲೇ ಯೋಗ ಮಾಡಬಹುದು. ಯೋಗಾಸನ, ಧ್ಯಾನ ಮತ್ತು ಮುಖ್ಯವಾಗಿ ಉಸಿರಾಟದ ಪ್ರಕ್ರಿಯೆಯನ್ನು ಉತ್ತಮಪಡಿಸುವ ಪ್ರಾಣಾಯಾಮಗಳು ಇಂದಿನ ಬದುಕಿಗೆ ಬಹಳ ಅಗತ್ಯ. ಆಧುನಿಕ ಜೀವನ ಶೈಲಿಯನ್ನು ರೂಢಿಸಿಕೊಂಡಿರುವ ನಾವು ಹಲವು ಅನಾರೋಗ್ಯಗಳಿಗೆ ಸುಲಭವಾಗಿ ತುತ್ತಾಗುತ್ತಾ ಇದ್ದೇವೆ. ಯೋಗವನ್ನು ರೂಢಿಸಿಕೊಂಡರೆ ಉತ್ತಮ ಆರೋಗ್ಯ ಪಡೆದು ದೇಶದ ಪ್ರಗತಿಗೆ ಕೊಡುಗೆ ನೀಡಬಹುದು. ನಾವು ಯೋಗ ಮಾಡುವ ಜೊತೆಗೆ ಈ ಅಮೂಲ್ಯ ಶಿಕ್ಷಣವನ್ನು ಮುಂದಿನ ಪೀಳಿಗೆಗೂ ಕೂಡ ದಾಟಿಸುವ ಮಹತ್ತರ ಹೊಣೆಗಾರಿಕೆ ನಮ್ಮ ಮೇಲಿದೆ. ಪ್ರತಿದಿನ ಯೋಗ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.